ರಾಜ್ಯದ ಈ ವರ್ಷದ ಬಜೆಟನ್ನು 6ನೇ ತಾರೀಕಿಂದ ಶುರು ಮಾಡ್ತಾ ಇದ್ದಾರೆ. ನಾವೆಲ್ಲ ನಿರೀಕ್ಷೆಯಲ್ಲಿದ್ದೀವಿ. ಇವತ್ತು ಕರ್ನಾಟಕದ ಜನರಿಗೆ ಉತ್ತಮವಾದಂಥ ಒಂದು ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ಭರವಸೆ. ಯಾಕಂದರೆ ಅವರು ಒಂದು ಇಲ್ಲಿವರೆಗೆ ಸುಮಾರು 14-15 ಬಜೆಟ್ ಮಾಡಿದ್ದಾರೆ. ಜನರಲ್ಲಿ ನಿರೀಕ್ಷೆ ಇದೆ ಈ ಸರಿ ಏನಾದರೂ ಜನರಿಗೆ ರೈತರ ಪರವಾಗಿ ಇವತ್ತು ಬಡ್ಜೆಟ್ ಇರುತ್ತಂತ. ನಮಗೇನಾಗಿದೆ, ಈ ಬಡ್ಜೆಟ್ ನಿರೀಕ್ಷೆಗಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಧೋರಣೆ ಭಾಳ ಕೈದಾಗಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡುವಂಥ ಹಣದ ಕೊರತೆ ಆಗಿದ್ದರಿಂದ ನಮಗೆ ಬಡ್ಜೆಟ್ಗಳಿಗೆ ಹಿನ್ನಡೆ ಆಗ್ತಾಯಿದೆ ಇವತ್ತು. ಆದರೂ ಸಹ ನಾವು ಕ್ರೋಢೀಕರಣ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ನಾಳೆ ಮಂಡಿಸ್ತಾ ಇದ್ದಾರೆ. ನನಗೆ ಅನಿಸ್ತದೆ, ನಿರೀಕ್ಷೆ ಇದೆ, ಖಂಡಿತ ಒಳ್ಳೇದಾಗುತ್ತೆ ಅನಿಸ್ತದೆ. ಅಂದರೆ ವಿರೋಧ ಪಕ್ಷ ಹೇಳ್ತೀವಿ ಸರ್ಕಾರನೇ ದಿವಾಳಿ ಆಗಿರಬೇಕಾದ್ರೆ ಈ ಬಜೆಟ್ ಮಂಡಿಸಿ ಏನು ಪ್ರಯೋಜನ? ಹೋದ ವರ್ಷದ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಅವರು ವಿರೋಧ ಪಕ್ಷವಾಗಿ ಇರುವಂಥ ಮಾತನ್ನು ಅವ್ರು ಖಂಡಿತ ಅವ್ರು ಮಾತಾಡ್ತಾರೆ. ಅವ್ರ ಪಾಪ ಅವರಿದ್ದಾಗಲೂ ಅದೇ ಮಾಡಿದ್ದು. ಕೊರೋನಾ ಬಂತಂತ ಹೇಳಿ ಅವ್ರ ರಾಜ್ಯದ ಅಭಿವೃದ್ಧಿ ಏನು ಮಾಡಿದ್ರು? ಅವರು 3 ವರ್ಷ ಕೊರೋನಾ ಹೆಸರು ಹೇಳ್ಕೊಂಡು ಅವರು ಸಹ ರಾಜ್ಯ ದಿವಾಳಿ ಮಾಡಿ ಹೋದಾರಲ್ವಾ. ಹಾಗಾಗಿ ನಮ್ಮ ಸರ್ಕಾರದ ಬಜೆಟಲ್ಲಿ ಹೋದ ವರ್ಷ ಏನಿತ್ತು ಅದನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಅಭಿವೃದ್ಧಿ ಪರವಾಗಿ ಕೆಲಸ ನಾವು ಮಾಡಿದ್ದೀವಿ. ಈ ವರ್ಷವೂ ಸಹ ನೀವು ನೋಡಿ, ಹಿಂದೆ GSTಯನ್ನು ಒಂದೇ ಸರಿಗೆ ನೀವು ರದ್ದುಗೊಳಿಸಿದ್ರಿ. ಸಣ್ಣ ವಸ್ತುಗಳಿಗೆ ಇಲ್ಲಿವರೆಗೆ ದುಡ್ಡು ಮಾಡಿಕೊಂಡ್ರೆ 11 ವರ್ಷ ದುಡ್ಡು ಮಾಡಿಕೊಂಡು ಆನಂತರ ಏನು ಮಾಡಿದ್ರಿ? ಅದನ್ನು ನಾವು ಒಳ್ಳೆ ರೀತಿ ಮಾಡ್ತೀವಿ, ಜನರಿಗೆ ನಿರೀಕ್ಷೆ ಕೊಡಬೇಕಂತ ಕೇಂದ್ರದ ಬಜೆಟಲ್ಲಿ ರದ್ದುಗೊಳಿಸಿದ್ರಿ. 15,000 ಕೋತಾಯ್ತು ನಮಗೆ, ರಾಜ್ಯ ಸರ್ಕಾರ ಕೋತದ್ದು. ಅದೆಲ್ಲ ಯಾರು ಕೊಡ್ತಾರೆ? ಇವೆಲ್ಲ ಅವ್ರಿಗೆ ಗೊತ್ತಿರಲ್ಲ. ವಿರೋಧ ಪಕ್ಷದವರಿಗೆ ಸುಮ್ಮನೆ ಬಾಯಿ ಬಂದಾಗೆ ಮಾತಾಡ್ತಾರೆ ಅಲ್ವಾ. ಖಂಡಿತ ರಾಜ್ಯ ಸರ್ಕಾರದಲ್ಲಿ ನಿರೀಕ್ಷೆ ಇದೆ, ಈ ಬಡ್ಜೆಟ್ಟು ಜನಪರವಾಗಿ ಇರುತ್ತೆ ಅನ್ನೋದು ನನ್ನಲ್ಲಿ ಅನಿಸ್ತದೆ. ಶಿವಮೊಗ್ಗ ಜಿಲ್ಲೆಗೆ ಏನು ನಮ್ಮ ಮಾನ್ಯ ಮಧು ಬಂಗಾರಪ್ಪನವರು ಏನೇನು ಇದು ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ನಿರೀಕ್ಷೆ ಇಟ್ಕೊಂಡಿದೆ ನಮಗೆ ಬೇಕಂತ. ನನ್ನ ಕ್ಷೇತ್ರದಲ್ಲಿ ಒಂದು ಸೇತುವೆ ಕೇಳಿದ್ದೀವಿ ನಾವು ಇವತ್ತು. ಅದ್ರ ಜೊತೆಗೆ ಸಾಗರದ ಅಪ್ಗ್ರೇಡಿಗೆ ಕೇಳಿದ್ದೀವಿ. ಇವೆಲ್ಲ ನಾವು ಕೆಲವೊಂದು ಕೇಳಿದ್ದೀವಿ. ನಮ್ಗೆ ಒಂದು 2 ಆಗಬೇಕಾಯ್ತು ಅರ್ಜೆಂಟಾಗಿ, ಅವು ಆಗಬೇಕು ಅಂತ ಕೇಳಿದ್ದೀವಿ ನಾವು. ಇದರ ನಡುವೆ MLCಗಳು ನಮಗೂ ಸಹ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಈಗ ಬಣರಾಜಕೀಯ ಶುರುವಾಗಿರುವಂಥದ್ದು ನೋಡಿ. ಹಿಂದಿಂದಲೂ MLCಗಳಿಗೆ ಯಾವತ್ತೂ ಕೊಟ್ಟಿಲ್ಲ. ಒಂದು ಕೊಟ್ಟಿದ್ದಾರೆ, ಪ್ರತಿ ವರ್ಷ ಒಂದೊಂದು ಕೊಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಹೊಸದಾಗಿ ಬಂದಂಥವರಿಗೆ ಯಾರಿಗೂ ನಾವು ಕೊಡೋದಿಲ್ಲ, ನಾವು ಅವರಿಗೆ ಅವಶ್ಯಕತೆ ಇಲ್ಲ, ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳೋದು ಮುಖ್ಯಮಂತ್ರಿ ಹೊಸದಾಗಿ ಬಂದವ್ರಿಗೆ ಸಾಯಿಲಿ, 3 ಸರಿ ಗೆದ್ದಂಥ ನಮ್ಮಂಥ ಸೀನಿಯರ್ ಲೀಡ್ರಿಗೆ ಯಾರು ಕೊಟ್ರಪ್ಪ ಅಂತ ಕೇಳ್ತಾ ಇದ್ದೀವಿ. ಅದೇನು ತಪ್ಪಿದೆ ಅಲ್ವಾ? ಅವ್ರಿಗೆ ಕೊಡಲ್ಲ ಬಿಡಿ, ಆಯಿತು. ಯಾಕೆ ಕೊಡ್ಬೇಕು? ಕೆಲವು ಕಡೆ ಕೊಡಬೇಕಾಗತ್ತೆ. ಯಾಕಂದರೆ ಮಂಗಳೂರಲ್ಲಿ ಯಾರೂ ಇಲ್ಲ ಅಲ್ವಾ. ಅಂಥವ್ರಿಗೆ ಒಂದು ಹೊಸದಾಗಿದ್ದರು ಯಾರೋ ಗೊತ್ತಿಲ್ಲ, ಅಲ್ಲಿ ಯಾರು ಗೆದ್ದಿರ್ತಾರೋ ಅವ್ರಿಗೆ ಒಂದು ಕೊಡಬೇಕು, ಅಲ್ಲೊಂದು ಕೊಡುವಂಥ ಅವಶ್ಯಕತೆ ಇದೆ. ಆದರೆ ಸೆಕೆಂಡ್ ಟೈಮ್ ಗೆದ್ದವ್ರಿಗೆ ಕೊಟ್ಟಿದ್ದೀರಿ, 3ನೇ ಟೈಮ್ ಗೆದ್ದವ್ರು ನಮಗೆ ಕೊಡೋಕೆ ನಿಮ್ಗೆ ಏನಾಗಿದೆ? ಕೊಡಿ, ಏನು ಹಕ್ಕಿದೆ, ಕೇಳ್ತೀವಿ ನಾವು. ನಾನಂತೂ ಈ ಸರಿ ಸುಮ್ಮನೆ ಕೂರೋದಿಲ್ಲ. ಈ ಸರಿ ನಾವೆಲ್ಲ ಯೋಚನೆ ಮಾಡಿದ್ದೀವಿ, 3ನೇ ಟೈಮ್ ಗೆದ್ದರಿಗೆ ಯಾರು ಕೊಡೋದಿಲ್ಲ. ನೀವು MLC ಕೊಡ್ತೀರೋ ಇನ್ನೊಂದು ಕೊಡ್ತೀರೋ ನಾವು ಕೇಳೋದಿಲ್ಲ. ಈ ಸರಿ ನಾವು 3 ಸರಿ ಗೆದ್ದಿದ್ದೀವಿ, ಸೀನಿಯರಿಟಿ ಇದ್ದೀವಿ, ನಮಗೊಂದು ಅವಕಾಶ ಕೊಡಿ. ಇನ್ನು 2.5 ವರ್ಷ ಆಗೋಯ್ತು, ಇನ್ನು ಯಾವ ಕೊಡ್ತೀರಿ ನೀವು? ಅದನ್ನು ನಾವು ಕೇಳ್ತೀವಿ, ಗಟ್ಟಿ ಧ್ವನಿಯಲ್ಲೇ ಕೇಳ್ತಾ ಇದ್ದೀವಿ. ನಾವೆಲ್ಲ ನಿಷ್ಠಾನ ತೀರ್ಮಾನ ಮಾಡಿದ್ದೀವಿ ಈಗ ಈ ಸರಿ. ಹಾಗಾಗಿ ನಾವು ರಾಜ್ಯದ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಬಣ ಇಲ್ಲ, ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ. ನಾವು ಸೀನಿಯರ್ ಯಾರು ಇದ್ದೀವಿ, ನಾವು ಯಾರು ಆಕಾಂಕ್ಷಿಗಳಿದ್ದೀವಿ, ನಾವೆಲ್ಲರೂ ಒಂದು ನಿರ್ಧಾರ ಮಾಡ್ತೀವಿ. ಮುಂದಿನ ದಿನದಲ್ಲಿ ಈ ಬಡ್ಜೆಟ್ ಆದ ಕೆಲಸ ನಿರ್ಧಾರ ಮಾಡ್ತೀವಿ. ಹೈಕಮಾಂಡ್ ನೋಡಿ, ಹೈಕಮಾಂಡ್ ಹೇಳಬೇಕಲ್ಲ. ಹೈಕಮಾಂಡ್ ಇಲ್ಲಿವರೆಗೆ ನಾವು ಸುಮ್ಮನೆ ಕೂತಿದ್ದೀವಲ್ಲ, 2.5 ವರ್ಷ ಸುಮ್ಮನೆ ಕೂತಿದ್ದೀವಿ. ಅಲ್ಲಿವರೆಗೆ ಹಾಗಾದ್ರೆ ಅವರೇ ಇರಬೇಕಾಗಿದೆ. ಹಾಗಾದ್ರೆ ಲಾಸ್ಟ್ 5 ವರ್ಷ ಅವರೇ ಇದ್ದು ಬಿಡಿ, ನಮ್ಗೇನು ಮಾಡ್ತೀರಿ ಹಾಗಾದ್ರೆ ನೀವು ಅಲ್ವಾ? ನಾವು ಕೇಳಬೇಕಲ್ಲ, ನಮ್ಮ ಹಕ್ಕಿಲ್ವಾ ನಮ್ಗೆ ಕೇಳಕ್ಕೆ? ಅಲ್ಲ, ಮುಖ್ಯಮಂತ್ರಿ ಹೇಳಿದ್ರಿ ಮೊದಲನೇ ವರ್ಷ ಬಂದವರಿಗೆ ಕೊಡಲ್ಲ, ಬೇಡ ಬಿಡಿ. 2ನೇ ವರ್ಷ ಬಂದವರಿಗೆ ಕೊಟ್ಟಿದ್ದೀರಿ, 3ನೇ ವರ್ಷ ನಮಗೆ ಕೊಡಿ. ಅಲ್ಲ, ಹೈಕಮಾಂಡ್ ಹೇಳಿ 3ನೇ ವರ್ಷ ಬಂದು 3ನೇ ಸರಿ ಗೆದ್ದವರಿಗೂ ಕೊಡಲ್ಲ, ನಿಮಗೂ ಕೊಡಲ್ಲ ಅಂತ ಹೇಳ್ಬಿಟ್ಲ, ನಿರ್ಧಾರ ಮಾಡಿಬಿಟ್ರೆ ಒಳ್ಳೇದಲ್ಲ. ನಾವು ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ. ನಾವು ಇದ್ದೀವಿ, ನಾವು 25 ಜನ ನಾವು ಹಿಡಿದೀವಿ ಈಗ. ಹೌದು, ಅದರಲ್ಲಿ ಸೀನಿಯರಿಟಿ ಇದ್ದೀವಿ, ಕೊಡಬೇಕಂತ ನಾವು ಕೇಳ್ತಾ ಇದ್ವಿ. ಜಿಲ್ಲಾವಾರು ನಮಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ಕೊಡಿ ಅಲ್ವಾ? ನಮ್ಮ ಹಕ್ಕುಗಳನ್ನು ಕೇಳಕ್ಕೆ ಏನು ತಪ್ಪಿದೆ? ಕೊಡೋಕ್ಕೆ ಏನಿದೆ? ಯಾಕೆ 2.5 ವರ್ಷ ಆಯ್ತಲ್ಲ, ಇನ್ಯಾವ ಕೊಡ್ತೀರಿ ನೀವು ಅಲ್ವಾ? ನಮಗೂ ಅಭಿವೃದ್ಧಿ ಮಾಡಬೇಕು, ನಾವು ಇದು ಮಾಡ್ಬೇಕು ಅನ್ನೋದು ಇದೆಯಲ್ಲ, ಕೆಲಸ ಮಾಡ್ಬೇಕಂತ ಆಸೆ ಇರುತ್ತೆ. ಖಂಡಿತ ಕೊಡಿ ಅಷ್ಟೇ ಕೇಳೋದು ನಾವು, ಮತ್ತೇನು ಕೇಳೋದಿಲ್ಲ. ಹಾಗಂತ ಭಿನ್ನಮತ ಏನು ಮಾಡಲ್ಲ, ನಾವು ಹಕ್ಕುಗಳನ್ನು ಮಂಡಿಸ್ತೇವೆ ಅಷ್ಟೇ.